TGS ದ ಗೋಲ್ಡನ್ ಶೋರ್ ಇಂದ ಬಂದಿದ್ದೇವೆ. ನಾಳೆ ಇಲೆಕ್ಷನ್ ಇದೆ ಬೆಂಗಳೂರಲ್ಲಿ, ಗೊತ್ತಾ? ಗೊತ್ತು. ಯಾವ್ದಕ್ಕೆ ಇಲೆಕ್ಷನ್ ನಡೀತಾ ಇದೆ ನಾಳೆ? ಲೋಕಸಭೆಗೆ. ಲೋಕಸಭೆಗೆ. ತಾವು ಬೆಂಗಳೂರಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಹಾಕಿ? ನಂದು ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ನಂದು ದಕ್ಷಿಣ ಕನ್ನಡ ಮಂಗಳೂರು ಕಾನ್ಸ್ಟಿಟ್ಯೂನ್ಸಿ. ಮಂಗಳೂರು ಕಾನ್ಸ್ಟಿಟ್ಯೂನ್ಸಿ, ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯೂನ್ಸಿ. ಮತ್ತೆ ಇವತ್ತು ರಾತ್ರಿ ನಾಳೆ ವೋಟ್ ಇನ್ನೂ ಇಲ್ಲೇ ಇದ್ದೀರಿ? ಅಯ್ಯ, ಹೋಗ್ತಾ ಇದ್ದೇನೆ. ವೃತ್ತಿಯಲ್ಲಿ ನಾನು ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್. ಹೌದು. ತಮ್ಮ ಪ್ರಕಾರ ಇಬ್ರು ಹೊಸಬ್ರು, ನಾನು ಪುನಃ ಹೇಳ್ತಾ ಇದ್ದೀನಿ, ಇಬ್ರು ಹೊಸಬ್ರು ಪರ್ಫಾರ್ಮೆನ್ಸ್ ಜಡ್ಜ್ ಮಾಡಕ್ ಆಗೋದಿಲ್ಲ. ಹೌದು. ಆದ್ರೆ ತಾವು ಜಡ್ಜ್ ಮಾಡೋದಾದ್ರೆ ಯಾರು ಬೆಟರ್? ಈಗ NDA ಮತ್ತೆ ಇಂಡಿಯಾ ಎರಡು ಕಾಂಟೆಸ್ಟ್ ಮಾಡ್ತಾ ಇದೆ. ಈಗ ಬ್ರಿಜೇಶ್ ಚೌಟಾ ಒಬ್ಬ ಆರ್ಮಿ ರಿಟೈರ್ಡ್ ಪರ್ಸನ್, ಹಾಗೆ ಪದ್ಮರಾಜ್ ಒಬ್ರು ಎಜುಕೇಶನಲಿಸ್ಟ್ ಮತ್ತೆ ಬಿಸ್ನೆಸ್ ಮ್ಯಾನ್. ಸೊ ಇಬ್ರು ತುಂಬಾ ನಾಲೆಜಬಲ್ ಪರ್ಸನ್. ಈಗ ಕಂಪ್ಯಾರಿಟಿವ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ಕಳೆದ 5-6 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಈ ಸಲ ನಾವು ಹಾಗೆ ನೋಡಿದ್ರೆ 3 ಸಲ ಗೆದ್ದಿರುವಂತಹ ನಳಿನ್ ಕುಮಾರ್ ಕಟೀಲ್ರನ್ನು ಬಿಜೆಪಿ ಚೇಂಜ್ ಮಾಡಿದೆ. ಅಂದ್ರೆ 3 ಸಲ ಗೆದ್ದಿರುವಂತಹ ಒಬ್ಬ ನಾಯಕ ಅಲ್ಲಿ ಉಪಯೋಗವಿಲ್ಲ ಎಂಬಂತಹ ಸೂಚನೆಯನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿದೆ. ಹಾಗಾದ್ರೆ 3 ಸಲ ಇವರನ್ನು ಯಾಕೆ ಕಂಟೆಸ್ಟ್ ಮಾಡಿಸಿದ್ರು ಅಂತ ಹೇಳುದು ಅವರು ಆನ್ಸರ್ ಮಾಡಬೇಕಾಗ್ತದೆ. ಈಗ 3 ಸಲ ಆದ್ಮೇಲೆ ಈಗ ಮತ್ತೊಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ, ಬ್ರಿಜೇಶ್ ಚೌಟಾ. ಈಗ ಬ್ರಿಜೇಶ್ ಚೌಟಾ ಒಬ್ಬ ಆರ್ಮಿ ಅವರಾಗಿ ಅವರು ಒಂದು ಅವರ ನಿಲುವೇನು ಅಂತ ಹೇಳುವಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು ಕೆಲವು ವಿಷಯಗಳಲ್ಲಿ. ಈಗ ನಾನೊಂದು ಹೇಳ್ತೇನೆ, ನಾವು ದಕ್ಷಿಣ ಕನ್ನಡದ ಒಂದು ರಾಜಕೀಯದ ಅಥವಾ ಅಭಿವೃದ್ಧಿ ಕುರಿತು ಮಾತಾಡೋದಾದ್ರೆ ದಕ್ಷಿಣ ಕನ್ನಡದಲ್ಲಿ ಕೊನೆಯ ಒಂದು ದೊಡ್ಡ ಪ್ರಾಜೆಕ್ಟ್ ಆದ್ದು ಅಂತ ಹೇಳಿದ್ರೆ ಅದು MRPL. ಅದಕ್ಕಿಂತ ಮೊದಲು ಬಂದದ್ದು ಅಂತ ಹೇಳಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ, ಅದಕ್ಕಿಂತ ಮೊದಲು ಮಂಗಳೂರು ಬಂದರಿಗಿಂತ ಮೊದಲು ಮಂಗಳೂರು ಏರ್ಪೋರ್ಟ್. ಈ ಎಲ್ಲಾ ಕೊನೆಯದಾಗಿ ಬಂದಂತ ನಾನು ಅದೇನು ಹೇಳಿದ್ದು MRPL. ಅದರ ನಂತರ ಯಾವುದೇ ಒಂದು ಉದ್ಯಮ ಮಂಗಳೂರಿಗೆ ಬಂದಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಏನು ಹೇಳಿಕೊಳ್ಳುವಂಥದ್ದು ಆಗ್ಲಿಲ್ಲ. ಈಗ ಇನ್ನೊಂದು ಏನು ಹೇಳುದು ಅಂತಂದ್ರೆ, ನಾವು ಒಬ್ಬ MP-ಯನ್ನು ಇದು ಆಯ್ಕೆ ಮಾಡುವಾಗ MP-ಯ ಪ್ರಥಮ ಕಾರ್ಯ ಏನು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. MP-ಯ ಪ್ರಥಮ ಕಾರ್ಯ ಕಾನೂನು ರಚಿಸುವುದು. ಸೊ ಈ ಕಾನೂನು ಮಾಡಲಿಕ್ಕೆ ಬ್ರಿಜೇಶ್ ಚೌಟಾ ಅಥವಾ ಪದ್ಮರಾಜ ಪೂಜಾರಿ ಇದರಲ್ಲಿ ಯಾರು ಅರ್ಹರು ಅಂತ ಹೇಳೋದನ್ನು ನಾವು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಕಾನೂನು ಮಾಡುವಂತಹ ಒಂದು ಕಾನೂನು ತಂದ್ರೆ ಅದರ ಕುರಿತು ಒಂದು 4 ಮಾತಾಡುವಂತ ಕೆಪಾಸಿಟಿ ಯಾರಿಗಿದೆ, ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿ ಯಾರಿಗಿದೆ, ಇದರಿಂದ ನಮ್ಮ ಜನರಿಗಾಗುವಂತಹ ಉಪಯೋಗ ಅಥವಾ ಅನುಪಯೋಗಗಳನ್ನು ತಿಳ್ಕೊಳ್ಳುವಂತ ಒಂದು ಇದು ನಾಲೆಜ್ ಇರುವಂತ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಬೇಕಾಗ್ತದೆ. ಅಂದ್ರೆ ಸರ್, ಅಂದ್ರೆ ತಾವು ಸ್ಟ್ರೈಟ್ ಹೇಳ್ತಾ ಇದ್ದೀರಿ, ಪದ್ಮರಾಜ್ ಇಸ್ ಅಡ್ವೊಕೇಟ್, he is other person is ex-serviceman, advocate is better for ಕಾನೂನು ಮಾಡ್ಲಿಕ್ಕೆ. am I right? ಕಾನೂನು ಮಾಡ್ಲಿಕ್ಕೆ ಅಡ್ವೊಕೇಟ್ ಅಂತ ಹೇಳುವಂತದ್ದನ್ನೇ ನಾನು ಹೇಳ್ತಾ ಇಲ್ಲ. ಬೇರೆ ಒಬ್ರು ನಮಗೆ ಸ್ವಾತಂತ್ರ್ಯ ಬಂದಾಗ ಎಂತ ಹೇಳಿದ್ರು ಅಂತ ಹೇಳಿದ್ರೆ, ದೇರ್ ವಾಸ್ ಎ ಡಿಸ್ಕಷನ್, ಬರೀ ಎಜುಕೇಶನ್ ಇದ್ದವರನ್ನು ಮಾತ್ರ MP-ಗಳನ್ನು ಯಾಕೆ ಮಾಡಬಾರದು ಅಂತ. ಆಗ ಎಜುಕೇಶನ್ ಇದ್ದವರುಗಳನ್ನು ಮಾತ್ರ ಮಾಡಿದ್ರೆ ವಿ ಆರ್ ಲಿವಿಂಗ್ ದ 85% ರೆಪ್ರೆಸೆಂಟೇಷನ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂತ ಹೇಳಿ ಒಂದು ವಿಷಯ ಬರ್ತದೆ. ಹಾಗೆಂತೇಳಿ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದರ ಕುರಿತಾಗಿ ಯೋಗ್ಯತೆ ಇಲ್ಲ ಅಂತ ಹೇಳುವಂಥದ್ದು ನಾನು ಖಂಡಿತ ಹೇಳುದಿಲ್ಲ ಬ್ರಿಜೇಶ್ ಚೌಟಾ ಅವರಿಗೆ. ಆದ್ರೆ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಯಾರು ಉತ್ತಮರು ಅಂತ ಹೇಳೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಒಂದು. ಎರಡನೆಯದ್ದು, ನಾವು ಈ ಕಳೆದ ಬಾರಿಯ ಹಿಸ್ಟ್ರಿಯನ್ನು ನೋಡಿದ್ರೆ ನಮ್ಮ ಮಂಗಳೂರಿಂದ ಎಲೆಕ್ಟ್ ಆದಂತಹ MP-ಗಳಲ್ಲಿ ಇವರನ್ನು ಧನಂಜಯ ಕುಮಾರ್ ಅವರನ್ನು ಬಿಟ್ರೆ ಹೋಗಿ ಸಂಸತ್ತಿನಲ್ಲಿ ಮಾತಾಡಿದಂತ ಯಾವುದೇ ಬಿಜೆಪಿಯವರು ಇಲ್ಲ. ಇಲ್ಲ ಬಿಜೆಪಿಯವರು ಅಂತ ಹೇಳಿದ್ರೆ ಸಂಸತ್ತಿನಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ಯಾವುದೇ ಒಂದು ಕಾನೂನು ಮಾಡ್ಲಿಕ್ಕೆ ಆಗುವಂತ ಯಾವುದೇ ಸಪೋರ್ಟಿವ್ ಮಾತಾಡುವಂತ ಅವರ ಹತ್ರ ಜಾಗೃತಿಕೆ ಇರಲಿಲ್ಲ ಅವರ ಹತ್ರ. ಹಾಗಾಗಿ ಅವರು ನಮಗೆ ಏನು ಒಂದು ಉತ್ತಮವಾದಂತಹ ಅಭಿವೃದ್ಧಿ ಅಥವಾ ಕಾನೂನು ಸಲಹೆ ಕೊಡುವಂತವರು ಆಗಿರ್ಲಿಲ್ಲ. ನಾವು ಈಗ ಏನು ಹೇಳ್ತಿದ್ದೇವೆ, ಬ್ರಿಜೇಶ್ ಚೌಟಾ ಅವರು ಅಂತ ಹೇಳ್ತಿದ್ದೇವೆ. ಬ್ರಿಜೇಶ್ ಚೌಟಾ ಅವರು ಒಬ್ಬ ಎಕ್ಸ್ ಆರ್ಮಿ ಆಗಿ ಅವರ ನಿಲುವು ಪ್ರಥಮವಾಗಿ ಯಾವುದರ ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಅಗ್ನಿಪಥ್ ಯೋಜನೆಯ ಮೇಲೆ. ಈಗ ಅವರು ಒಬ್ರು ಪೆನ್ಷನ್ ತಗೊಳ್ಳುವಂತಹ ವ್ಯಕ್ತಿ. ಒಂದು ಕಾನೂನು ಮಾಡ್ತದ ಇಂದಿನ ಸರ್ಕಾರ 4 ವರ್ಷ ಒಬ್ರು ಸೈನ್ಯಕ್ಕೆ ದುಡಿಬೇಕು, 4 ವರ್ಷ ಆದ್ಮೇಲೆ ಅವರನ್ನು ರಿಟೈರ್ಮೆಂಟ್ ಕೊಡ್ತೇವೆ,
ಅವರು ಬೇರೆ ಯಾವ್ದಾದ್ರು ಹುದ್ದೆಗಳನ್ನು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಅಂದ್ರೆ ಆರ್ಮಿಯಲ್ಲಿ ಮೊದಲು ಏನಿತ್ತು ಅಂತ ಹೇಳಿದ್ರೆ ಒಂದು ಭದ್ರತೆ ಇತ್ತು, ಅವರ ಲೈಫಿಗೆ ಒಂದು ಸೆಕ್ಯೂರಿಟಿ ಇತ್ತು. ಆ ಸೆಕ್ಯೂರಿಟಿ ಇವತ್ತು ಇಲ್ಲ. ರಾಜಸ್ಥಾನ ಆಗ್ಲಿ, ಮಧ್ಯಪ್ರದೇಶ ಆಗ್ಲಿ, ಉತ್ತರ ಪ್ರದೇಶದಲ್ಲಾಗ್ಲಿ ಈ ಕುರಿತ ಬಹಳಷ್ಟು ಹೋರಾಟ ಆಗ್ತಾ ಇದೆ. ಅಗ್ನಿವೀರ್ ಅಂತ ಹೇಳಿದ್ರೆ ಅದನ್ನು ಜಾಯ್ನ್ ಆಗ್ಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಅದರ ಕುರಿತಾಗಿ ಇತ್ತೀಚೆಗೆ ನಾವು ರಾಜನಾಥ್ ಸಿಂಗ್ನವರ ಒಂದು ಸ್ಟೇಟ್ಮೆಂಟ್ ಅನ್ನು ತಿಳ್ಕೊಳ್ಬಹುದು. ಇಫ್ ದರ್ ಇಸ್ ಎನಿ problem with this scheme, we are ready to amend it. So we want to hear that from the Brijesh Chauta, what is his his stand on that. Can he is able to go and talk against his top leaders when it is required? ಐ ವಾಂಟ್ ಟು ಇಂಟರ್ಸೆಪ್ಟ್ ಸರ್. ಈಗ ಬ್ರಿಜೇಶ್ ಚೌಟ ಅವರು ಮಾತಾಡಿದ್ರೆ ಬ್ರಿಜೇಶ್ ಚೌಟ ಅಕ್ಸೆಪ್ಟೇಬಲ್? ಬ್ರಿಜೇಶ್ ಚೌಟ ಅವರು ಒಬ್ಬ ಪರ್ಸನಲ್ ಆಗಿ, ಒಬ್ಬ ಇಂಡಿವಿಜುವಲ್ ಆಗಿ ಮಂಗಳೂರನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅಬೌವ್ ಪಾರ್ಟಿ, ಡೆಫಿನೆಟ್ಲಿ ಎನಿಬಡಿ ಈಸ್ ಅಕ್ಸೆಪ್ಟೇಬಲ್. ಹಿ ಈಸ್ ಡೆಫಿನೆಟ್ಲಿ ಅಕ್ಸೆಪ್ಟೇಬಲ್. ಬಟ್ ನಾನೇನು ಹೇಳ್ತಾ ಇದ್ದೇನೆ, ಒಬ್ಬ MP ಅಂತ ಬಂದಾಗ ಅವ ಪಾರ್ಟಿ ಮೀರಿ ನಿಲ್ಲಬೇಕು. ಅವ ಪಾರ್ಟಿಯದ್ದೇ, ನಾನು ಆ ಪಾರ್ಟಿಗೆ ಜ್ಯೋತಿ ಬಿದ್ದಿದ್ದೇನೆ, ಪಾರ್ಟಿಯವರು ಹೇಳಿದ್ದೆಲ್ಲ ಸರಿ ಅಂತ ಹೇಳುವಂತದ್ದು ಪ್ರಶ್ನೆ ಬಂದ್ರೆ ತಾವು ಹೇಳ್ತಾ ಇರೋದು ಏನು ಅಂತ ನಾನು ಹೇಳ್ತೇನೆ ಸರ್. ನನಗೆ ವೋಟ್ ಹಾಕಿದವ್ರು ಮಾತ್ರ ನನ್ನ ಮೆಂಬರ್ಸ್ ಅಲ್ಲ, ಎಲ್ಲರೂ ಆ ಕಾನ್ಸ್ಟಿಟ್ಯೂನ್ಸಿ ಅಷ್ಟೂ ಜನ ಐ ಹ್ಯಾವ್ ಟು ಟೇಕ್ ಕೇರ್ ಅಂತ ತಾವು ಹೇಳ್ತೀವಿ. ಅಲ್ಲ, ಅಷ್ಟು ಜನ ಟೇಕ್ ಕೇರ್ ಅಂತ ಹೇಳುವಂತದ್ದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ನಾನು ಬರೀ ಪಾರ್ಟಿಯಿಂದ ಎಲೆಕ್ಟ್ ಆಗಿಲ್ಲ, ನಾನು ಜನರಿಂದ ಎಲೆಕ್ಟ್ ಆಗಿದ್ದೇನೆ ಅಂತ ಒಬ್ಬ ನೆನಪಿಟ್ಕೊಳ್ಬೇಕು. ಆ ಪಾರ್ಟಿಗೆ ಏನೋ ಇರ್ಬೋದು, ಆ ಪಾರ್ಟಿ ಎಜೆಂಡಾ ಏನೋ ಇರ್ಬೋದು, ಆದ್ರೆ ಜನರಿಗೆ ಬರುವಾಗ ಪಾರ್ಟಿಯನ್ನು ಕ್ವಶನ್ ಮಾಡುವಂತ ತಾಕತ್ ಇರಬೇಕು ಅವನಿಗೆ. ಸರ್, ತಾವು ಬೆಂಗಳೂರಲ್ಲಿದ್ದೀರಿ, ಈಗ ನಾಳೆ ಹೋಗ್ತೀರಿ ಅಂದ್ರೆ ಅಲ್ಲಿ ಹೋಗಿ ಬರ್ತಾ ಇರ್ತೀರಿ ಅನ್ಸುತ್ತೆ ತಾವು. ಹೌದು. ಜನ ನಾಡಿ ಹೇಗಿದೆ ಸರ್ ಇಲ್ಲಿ? ಒಪಿನಿಯನ್ ಈ ಒಪಿನಿಯನ್ ಏನಂತ ಹೇಳಿದ್ರೆ, ಕಳೆದ 2014-19 ಚುನಾವಣೆಯಲ್ಲಿ ಇದು ದಕ್ಷಿಣ ಕನ್ನಡ ಅಂತ ಹೇಳುವಂಥದ್ದು ಹಿಂದುತ್ವದ ಭದ್ರಕೋಟೆ. ಅದರ ಕುರಿತು ಎರಡನೇ ಮಾತಿಲ್ಲ. ಅಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿರ್ಬೋದು. ಈ ಸಲ ಸಹ ಅದಕ್ಕೆ ಬಿಜೆಪಿಗೆ ಎಜ್ಜಿದೆ ಅಂತ ಅನಿಸ್ತದೆ. ಐ ಥಿಂಕ್ ಬಿಜೆಪಿ ಮೇ ವಿನ್. ಆದ್ರೆ 2019 ನಲ್ಲಿ ನಳಿನ್ ಕುಮಾರ್ ಕಟೀಲ್ ಐ ಥಿಂಕ್ 3 ಲಕ್ಷ ವೋಟ್ ಅಲ್ಲಿ ವಿನ್ ಆಗಿದ್ದಾರೆ. ಈ ಸಲ ಹಂಗ ಈ ಸಲ ಹಾಗೆ ಓಟ ಬರೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಎರಡು ಇನ್ನೊಂದು ನಾನು ಹೇಳಿದಾಗೆ ಒಂದು ಅಭಿವೃದ್ಧಿಯ ವಿಷಯ ಇರ್ಬೋದು. ಇದು ಸ್ವಲ್ಪ ಮುನ್ನೆಲೆಗೆ ಬಂದಿದೆ. ಬರೀ ದ್ವೇಷ ರಾಜಕಾರಣ ಬಿಟ್ಟು ಅಭಿವೃದ್ಧಿ ರಾಜಕಾರಣ ಅಂತ ಹೇಳುವಂತದ್ದು ಜನರ ತಲೆಗೆ ತುಂಬುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಮಾಡಿದೆ. ಸೊ ಅಭಿವೃದ್ಧಿ ವರ್ಸಸ್ ದ್ವೇಷ ರಾಜಕಾರಣ ಪುತ್ತೂರು ಅಂತ ಹೇಳಿದ್ರಿ. ಇಲ್ಲ, ಅವರ ಜೊತೆಗೆ ಇದ್ದವರು ಯಾವತ್ತೂ ಇದ್ರು ಬಿಜೆಪಿ ವೋಟರ್ಸೇ. ಅರುಣ್ ಕುಮಾರ್ ಪುತ್ತಿಲನವರೊಟ್ಟಿಗೆ ಇದ್ದವರು ಯಾವಾಗ್ಲೂ ಬಿಜೆಪಿ ವೋಟರ್ಸೇ. ಅವರು ಹಿಂದುತ್ವದ ಕೋರ್ ಹಿಂದುತ್ವ ಅಂತ ಹೇಳುವಂತದ್ದು ಏನ್ ಹೇಳ್ತೇವೆ ಅದರ ಹಿಂಬಾಲಕರವರು. ಸೊ ಆ ವೋಟ್ಗಳೆಲ್ಲ ಬಿಜೆಪಿಗೆ ಕನ್ವರ್ಟ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಒಂದು ಸೆಕ್ಷನ್ ಈಗ ಯಾವ್ದಂತ ಹೇಳಿದ್ರೆ, ನಾವು ಈಗ ಕಳೆದ ಬಾರಿ ಬಿಜೆಪಿ ಅವರದ್ದು ಆಶಾ ತಿಮ್ಮಪ್ಪ ಅವರಿಗೆ ಬಿದ್ದಂತಹ ಮತ ಇರಬಹುದು, ಅಥವಾ ಕಾಂಗ್ರೆಸ್ ಅಶೋಕ್ ಕುಮಾರ್ ಅವರಿಗೆ ಬಿದ್ದಂತಹ ಮತ ಇರಬಹುದು. ಈ ಬಿಜೆಪಿಗೆ ಬಿದ್ದಂತಹ ಮತಗಳಲ್ಲಿ ಕೆಲವು ಗ್ಯಾರಂಟಿಯಿಂದಾಗಿ ಇದಕ್ಕೆ ಕಾಂಗ್ರೆಸ್ಗೆ ಬರುವಂತಹ ಚಾನ್ಸಸ್ಗಳಿದ್ದಾವೆ. ಇಲ್ಲ, ಇದರಲ್ಲಿ ಸ್ವಲ್ಪ ಮಟ್ಟಿನ ಇಂಪ್ಯಾಕ್ಟ್ ಅಂತೂ ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ, ಈ ಯಾವುದು ನಮ್ಮ ಉಚಿತ ಬಸ್ ಇರ್ಬೋದು, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಈಗ ಅಕೌಂಟಿಗೆ 2,000 ರೂಪಾಯಿ ಬರ್ತಾ ಇದೆ. 10 ತಿಂಗಳು 10,000 12,000 ಒಬ್ಬೊಬ್ಬರಿಗೆ ಬಂದಿದೆ, ಅಥವಾ ಗೊತ್ತಿಲ್ಲ ಎಷ್ಟು ಬಂದಿದೆ ಅಂತ ಹೇಳಿ. ಖಂಡಿತವಾಗಿ ಇದು ಇಂಪ್ಯಾಕ್ಟ್ ಆಗಿಯೇ ಆಗ್ತದೆ. ಇದು ಯಾವ ವರ್ಗಕ್ಕೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ತಿಂಗಳಿಗೆ 5,000ದಿಂದ 6,000 ರೂಪಾಯಿ ದುಡಿಯುವಂಥದ್ದು, ಫ್ಯಾಮಿಲಿ ಇನ್ಕಮ್ ವಿದಿನ್ 10,000 ಇರುವಂತಹ ತುಂಬಾ ಕುಟುಂಬಗಳಿದಾವೆ. ಈ ಕುಟುಂಬಗಳಿಗೆ ಈ 2,000 ರೂಪಾಯಿ ಖಂಡಿತವಾಗಿ ಇಂಪ್ಯಾಕ್ಟ್ ಆಗ್ತದೆ. ಫ್ರೀ ಬಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಫ್ರೀ ಬಸ್ ಮತ್ತೆ ಫ್ರೀ ಎಲೆಕ್ಟ್ರಿಸಿಟಿ ಕೂಡ ಇಂಪ್ಯಾಕ್ಟ್. ಈಗ ಕಾಂಗ್ರೆಸ್ ತಾವು ವಿನ್ ಆದ್ರೆ ಪುವರ್ ಹೆಂಗಸಿಗೆ, ಲೇಡಿಗೆ, ಫೀಮೇಲ್ಗೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ ನಾವು 1 ಲಕ್ಷ 1 ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೌದು, ಅದು ವರ್ಕೇಬಲ್ ಸೊಲ್ಯೂಷನ್? ಇಟ್ ಇಸ್ ಡೆಫಿನೆಟ್ಲಿ ಇಟ್ ಇಸ್ ಎ ವರ್ಕೇಬಲ್ ಸೊಲ್ಯೂಷನ್. ಯಾಕೆಂತ ಹೇಳಿದ್ರೆ, ಈಗ ಒಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ, 1 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರೆ, ನಮಗೆ ಅವರ ಪ್ರಕಾರ ಒಂದು 15ರಿಂದ 20 ಕೋಟಿ ಲಕ್ಷ ಬೇಕಾಗ್ತದೆ. ಈಗ ಯಾಕೆಂತ ಹೇಳಿದ್ರೆ, 15ರಿಂದ 20 ಕೋಟಿ ಜನರಿಗೆ 1 ಲಕ್ಷ ಕೊಡಬೇಕಾಗ್ತದೆ. ಈ 1 ಲಕ್ಷ ಕೊಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಬಿ 20 lakhs crore package. Basically, that is the exact package what Modi declared for the COVID-20 as a package. ಇದನ್ನು ವೇರಿಯಸ್ ಟೈಪ್ ಅಲ್ಲಿ ಕೊಡಬಹುದು, ಇದನ್ನು ಕ್ಯಾಶ್ ಆಗಿ ಕೊಡಬಹುದು. ಇದರಿಂದಾಗಿ ಈಗ 1 ಲಕ್ಷ ಕೊಟ್ಟದ್ದು
ಈ ಬಡ ಕುಟುಂಬಕ್ಕೆ ಕೊಟ್ಟ ಕೂಡಲೇ ಅವರು ಅದನ್ನು ಯಾವುದೋ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡುದಿಲ್ಲ. ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೊಸೈಟಿ. ಮೈ ಕ್ವೆಶ್ಚನ್ ಇಸ್ ಡಿಫರೆಂಟ್. ಕಮ್ ಬ್ಯಾಕ್ ಟು ದ ಎಕಾನಮಿ. ವಿಲ್ ಇಟ್ ವರ್ಕ್? ಡೆಫಿನೆಟ್ಲಿ ಇಕಾನಮಿ ಮಾತಾಡ್ತಾ ಇಲ್ಲ ನಾನು. ವಿಲ್ ಇಟ್ ವರ್ಕ್? ಒಂದು. ಇನ್ನೊಂದು, ನಾನು ಇವತ್ತು ಸ್ಟಾಟಿಸ್ಟಿಕ್ಸ್ ಸ್ಟಡಿ ಮಾಡಿದೆ. ಕಾಂಗ್ರೆಸ್ ದವರು ಒಟ್ಟು ಕಂಟೆಸ್ಟ್ ಮಾಡಿದ್ದು 230 ಸೀಟು. ಹೌದು, ಔಟ್ ಆಫ್ 543. ರೈಟ್. ಅಷ್ಟು ವಿನ್ ಆದ್ರೂನು ಮಾಡೋದಿಲ್ಲ. ಹಾಗಾದ್ರೆ 1 ಲಕ್ಷ ಸಿಗೋದು ಡೌಟಾ? ಇಲ್ಲ, 1 ಲಕ್ಷ ಸಿಗೋದು ಡೌಟ್ ಅಂತ ಹೇಳುವಂತದ್ದನ್ನಲ್ಲ. ಈಗ ನೀವು ಹೇಳಿದಾಗೆ ಈ ಬಾರಿ ಕಾಂಗ್ರೆಸ್ ಅತ್ಯಂತ ಕಡಿಮೆ ಸ್ಥಾನಕ್ಕೆ ಸ್ಪರ್ಧಿಸಿದೆ ಇಷ್ಟು ವರ್ಷಗಳಲ್ಲಿ. ಇದಕ್ಕೆ ರೀಸನ್ ಬೇರೆ ಬೇರೆ ಇರ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಈ ರಾಜಕೀಯ ತಂತ್ರಗಾರಿಕೆಯವರು ಯಾರಿರ್ಬೋದು, ಅಮಿತ್ ಶಾ ಇರ್ಬೋದು ಅಥವಾ RSS ಬ್ಯಾಕ್ಗ್ರೌಂಡ್ ಇರ್ಬೋದು, ಎಲ್ಲರೂ ಇಂಡಿಯಾ ಬ್ಲಾಕಿಂದಲೇ ಜನರನ್ನು ಪಾರ್ಟಿಗಳನ್ನು ವಾಪಸ್ ಯುರೋಪ್ ತಗೊಂಡಿದ್ದಾರೆ. ಜೆಡಿಯು ಇರ್ಬೋದು, ಅಲ್ಲಲ್ಲ ಜೆಡಿಯು ಇರ್ಬೋದು. ಆದ ಕಾರಣ ಏನಾಗಿದೆ ಅಂತಂದ್ರೆ ಇವರಿಗೆ ದೇ ಹ್ಯಾವ್ ಟು ಗೋ ವಿತ್ ದ ಮಲ್ಟಿಪಲ್ ಪಾರ್ಟೀಸ್ ಟು ಕಂಟೆಸ್ಟ್. ನನ್ನ ಕ್ವಶನ್ ಅದಲ್ಲ ಸರ್, ನನ್ನ ಕ್ವಶನ್ ಅಲ್ಲ. ನನ್ನ ಕ್ವಶನ್ 272 ಸೀಟ್ ಬರ್ಲಿಲ್ಲ ಅಂದ್ರೆ 1 ಲಕ್ಷ ಕೊಡಕ್ ಆಗತ್ತಾ? ಬೇರೆ ಪಾರ್ಟಿಯವರು, ಇಂಡಿಯಾ ಅಲೈನ್ಸ್ ಬೇರೆ ಪಾರ್ಟಿಯವರು ಖಂಡಿತ ಒಪ್ಕೊಳ್ತಾರೆ. ಈಗ ಏನಾಗ್ತದೆ, ಆಲ್ರೆಡಿ ಮಮತಾ ಬ್ಯಾನರ್ಜಿ ವಾಪಸ್ ಮಾಡ್ತಾ ಇದ್ದಾರೆ ಇದಕ್ಕೆ. ಇಲ್ಲ, ಇದನ್ನು ಒಂದು ವರ್ಕೇಬಲ್ ಸೊಲ್ಯೂಷನ್ ಕೊಟ್ಟಾಗುವಾಗ, ಈಗ ಅದು ಬರೀ ಮ್ಯಾನಿಫೆಸ್ಟೋದಲ್ಲಿ ಗ್ಯಾರಂಟಿ ಆಗಿದೆ. ಒಂದು ವರ್ಕೇಬಲ್ ಸೊಲ್ಯೂಷನ್ ಅನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡಿದಾಗ ಗಿವಿಂಗ್ 1 lakh rupees ಟು ಎ ಪುವರ್ ಫ್ಯಾಮಿಲಿ ಇಸ್ ನಾಟ್ ಎ ಅನ್ಅಚೀವೇಬಲ್ ಥಿಂಗ್. ಅಲ್ಲ, ಅದೆಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಕಾಂಗ್ರೆಸ್ಗೆ 272 ಕ್ರಾಸ್ ಆಗಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ಗೆ 272 ಕ್ರಾಸ್ ಆಗೋದು ಬಿಟ್ಟು ಬಿಡಿ, ಕಾಂಗ್ರೆಸ್ಗೆ 150 ಸೀಟ್ ಬರುವುದು ಕಷ್ಟ ಇದೆ. ಅಲ್ಲ, ಅದಲ್ವೇ ಅಲ್ಲ. ನನ್ನ ಕ್ವಶನ್, ಅವರು ಸಿಂಗಲ್ ಪಾರ್ಟಿ ವಿನ್ ಆಗಿಲ್ಲ ಅಂದ್ರೆ, ಕೋಯಲೇಷನ್ ಲೀಡರ್ ಆಗಿ 272 ಮೆಜಾರಿಟಿ ಇಲ್ಲ ಅಂದ್ರೆ 1 ಲಕ್ಷ ಕೊಡೋಕೆ ಬೇರೆ ಪಾರ್ಟಿಯವರು ಒಪ್ಕೊಳ್ತಾರಾ? ಖಂಡಿತ ಒಪ್ಕೊಳ್ತಾರೆ. ನಿಮ್ಮ ಲೆಕ್ಕದಲ್ಲಿ? ನನ್ನ ಲೆಕ್ಕದಲ್ಲಿ ಖಂಡಿತ ಒಪ್ಕೊಳ್ತಾರೆ. ಯು ಆರ್ ಹೋಪ್ಫುಲ್ ಆನ್ ದ್ಯಾಟ್? ಇಲ್ಲಿ ಹೀಗೆ ಆಯ್ತು ಅಂತ ಹೇಳಿದ್ರೆ ಒಪ್ಕೊಳ್ತಾರೆ. ಬಟ್ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಇಂಡಿಯಾ ಅಲಯನ್ಸ್ಗೆ, ಐ ಮೀನ್ ಇಂಡಿಯಾ ಗ್ರೂಪಿಗೆ, ಬ್ಲಾಕಿಗೆ ಬರೋದು ತುಂಬಾ ಕಷ್ಟ ಇದೆ, ಮೆಜಾರಿಟಿ ಟುಗೆದರ್ ಆಲ್ಸೋ. ಬಟ್ ಇಂಡಿಯಾ ಹ್ಯಾಸ್ ಡೆಫಿನೆಟ್ಲಿ ಎಡ್ಜ್. ನಾವು ಹೇಳಿದ್ ಒಂದು ನಾನು ಒಪ್ಕೊಳ್ತೇನೆ. ಯಾಕಂದ್ರೆ ಒಂದೇ ಸಲ ಒಂದು ಎಲೆಕ್ಷನ್ ನಲ್ಲಿ ಒಂದು ಇಶ್ಯೂ ನಲ್ಲಿ ವಿನ್ ಆಗೋದು ಕಷ್ಟ. ಬಟ್ ನೆಕ್ಸ್ಟ್ ಎಲೆಕ್ಷನ್ ಗೆ ಅಂದ್ರೆ 2030, 2029 ಇದೆಲ್ಲ ಬೇಸ್ ಅಂತ ಅನ್ಸ್ಬೋದು. ಆಮ್ ಐ ರೈಟ್? ಇಲ್ಲ, it can go to any extent. See what I feel, ಇವಾಗ 2024 election, if it reduces the current NDA tally, then 2029 election will be fought on the development basis. It will be never fought in the religious angle. ಸರ್, ತಾವು ಬಿಸ್ನೆಸ್ ಮ್ಯಾನ್ ಅಂದ್ರೆ ಈ ತರ ಫ್ರೀ ಕೊಡೋದು ತಾವು ಫೇವರಾ? ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ನಾನು ಫ್ರೀ ಕೊಡೋದಲ್ಲಿ ಫೇವರ್ ಅಂಟಿಲ್ ಟು ಸಮ್ ಎಕ್ಸ್ಟೆಂಟ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಟ್ ವಿಲ್ ಜಸ್ಟ್ ಶಿಫ್ಟ್ ದ ಬೈಯಿಂಗ್ ಪವರ್ ಆಫ್ ದ ಎಂಟೈರ್ ಸೊಸೈಟಿ. ಸೊ ಇಟ್ ವಿಲ್ ನಾಟ್, ಆಸ್ ಐ ಸೆಡ್, ಇಟ್ ವಿಲ್ ನಾಟ್ ಇದು ಯಾರೋ ಒಬ್ರು ಅದನ್ನು ಡೆಪಾಸಿಟ್ ಇಟ್ಟು ಅದರಿಂದ ಬರೋ ಇದರಲ್ಲಿ ಬಡ್ಡಿಯಲ್ಲಿ ಜೀವನ ಸಾಗಿಸೋದಿಲ್ಲ. ಈಗ ನಾವು 1 ಲಕ್ಷ ಕೊಟ್ರೆ ಅದು 1 ಲಕ್ಷ ರೂಪಾಯಿ ಅವರ ಯಾವುದೋ ಅಕೌಂಟ್ ಅಲ್ಲಿ ಇರೋದಿಲ್ಲ, ಮಾರ್ಕೆಟಿಗೆ ವಾಪಸ್ ಬರುತ್ತೆ. ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಮಾರ್ಕೆಟ್. ಸೊ ಎವ್ರಿ ಒನ್ ಇನ್ ದ ಬಿಸ್ನೆಸ್ ಫೀಲ್ಡ್ ವಿಲ್ ಗೆಟಿಂಗ್ ಬೆನಿಫಿಟೆಡ್. ಈಗ 1 ಲಕ್ಷ ರೂಪಾಯಿ ಒಬ್ಬನ ಮನೆಯವನಿಗೆ ಕೊಟ್ರೆ ಆ ಮನೆಯಲ್ಲಿ ಸಿಮೆಂಟ್ ಸಾರಣೆ ಇರೋದಿಲ್ಲ, ಅವರು ಸಾರಣೆ ಮಾಡಿಸ್ತಾರೆ, ವಿಚ್ ಮೀನ್ಸ್ ದಟ್ ಅಗೈನ್ it will come back to the economy. Cement business will grow. Everyone will make money in the business. So it will be benefit to the business itself. ಸೊ ಫ್ರೀ ಕೊಡುವಂತ ಯಾವುದೇ ಸ್ಕೀಮ್ಗಳಿರ್ಬೋದು, ನಾನು ಹೇಳ್ತಾ ಇದ್ದಾಗೆ ಇದು ಎಕನಾಮಿಕ್ ಲೆವೆಲ್ ಅನ್ನು ಶಿಫ್ಟ್ ಮಾಡ್ತದೆ, ಬೈಯಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತದೆ. When the buying capacity of the common man increases, it is a indirect benefit or a direct, I can say direct benefit to the business society. ಸೊ ನಮಗೆ ಕಾಂಗ್ರೆಸ್ ಬಗ್ಗೆ ಜಾಸ್ತಿ ಗೊತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಒನ್ ಫೈನಲ್ ಕ್ವೆಶ್ಚನ್, ಪರ್ಸನಲ್. ಈ ಕಾಂಗ್ರೆಸ್ ಈಗ 28 ಸೀಟಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಲಿಲ್ಲ, 4-5 ಸೀಟ್ ಬಂತು ಅಂದ್ರೆ ಸಿದ್ದರಾಮಯ್ಯ ವಿಲ್ ಗೋ ಆರ್ ಕಂಟಿನ್ಯೂ? ಅಷ್ಟು ಆನ್ಸರ್, ಎಸ್ ಆರ್ ನೋ? ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ. ಡಿ ಕೆ ಶಿವಕುಮಾರ್ ವಿಲ್ ನಾಟ್ ಕಮ್ ನಮ್ಮ ಪ್ರಕಾರ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಬರೋದಿಲ್ಲ.
ಇಲ್ಲ, ಇದು ದಟ್ ವಿಲ್ ಬಿ ಲೆಫ್ಟ್ ಟು ದೆಮ್. ಯಾರು ಅವ್ರ ನಡುವಲ್ಲಿ ಏನು ಒಪ್ಪಂದ ಆಗಿದೆ ಅಂತ ಹೇಳುವಂತ ನಮಗೆ ಗೊತ್ತಿಲ್ಲ. ಯಾರು 10 ಸೀಟ್ ಬಂದ್ರೆ ಯಾರು, 5 ಸೀಟ್ ಬಂದ್ರೆ ಯಾರು, ಅಲ್ಲ ನಾನು ಹೇಳಿದ್ದು 5 ಸೀಟ್ ಬಂತು ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಕಾಂಗ್ರೆಸ್ ಕಂಟಿನ್ಯೂ ಇಲ್ಲ, ಅದು ಅವರಿಗೆ ಬಿಟ್ಟದ್ದು. ಸರಿ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು Thank you. ಮಾತಾಡಿದ ಧನ್ಯವಾದ ಸರ್. you. ದಯವಿಟ್ಟು ಪುತ್ತೂರಿಗೆ ಹೋಗಿ ಸರ್, ವೋಟ್ ಮಾಡಿ ಸರ್ ನಾಳೆ, ಆಯ್ತು. ಮತ್ತೆ ನಮ್ಗೆ ಹೇಳಿ. ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಯ್ತು. ಓಕೆ.